ಇಂಥವ್ರು ಯಾಕಾದರೂ ಮಗು ಕೊಡ್ತಾನೋ, ಇಲ್ಲ ಮಗುನ ಜೀವ ತೆಗಿಯೋಕೆ ದೇವ್ರು ಕೊಡ್ತಾನೆ ಇಂಥ ಮಕ್ಕಳನ್ನ ಅವ್ರ ಕೈಯಲ್ಲಿ ಅನ್ನಿಸ್ತ. ಪಾಪ ಅವ್ರು ಎಳೆ ಕಂದನ್ನು ನೋಡಿದ್ರೆ ಜೀವ ಚುರ್ ಅನ್ನತ್ರಿ. ಪಾಪ ICU ಅಲ್ಲಿ ಬಿದ್ದಿದ್ದಾನೆ, ಇನ್ನೂ ಮಟ ಹೋಶ್ ಬಂದಿಲ್ಲ ಅವನಿಗೆ, ಯಾವುದೇ ರೀತಿ ಪ್ರಜ್ಞೆ ಬಂದಿಲ್ಲ ಅವನಿಗೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಇವಾಗ ಹೋಗ್ತಾ ಹೋದಂಗೆ ಎಲ್ಲ ಕಡೆನೂ ಕೊಲೆ, ಮರ್ಡರ್ಸು ಹೆಚ್ಚು ಆಗ್ತಿದೆ ರೀ. ನಮ್ಮ ಧಾರವಾಡ, ಹುಬ್ಬಳ್ಳಿ ಧಾರವಾಡ, ಅವಳಿ ನಗರದೊಳಗೂ ಆಗೈತಿ. ಧಾರವಾಡ ಅಂದರೆ ಏನ್ರಿ, ವಿದ್ಯಾನಗರಿ, ಸೂಕ್ಷ್ಮತೆಗೆ ಹೆಸರಾಗಿದ್ದು ಇಲ್ಲಿಯೂ ಕೂಡ ಒಂದು ಮರ್ಡರ್ ನಡೆದೈತಿ. ಅಂದರೆ ಇದು ನಿಜವಾಗ್ಲೂ ನಂಬಕ್ಕೆ ಸಾಧ್ಯನಾ? ಈ ಧಾರವಾಡ ಜಿಲ್ಲೆಗೆ ಎಷ್ಟೊಂದು ಜನ ಓದಕ್ಕೆ ಬರ್ತಾರೆ, ಬರೆಯಕ್ಕೆ ಬರ್ತಾರೆ, ತಮ್ಮ ಲೈಫನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಬರೋ ಒಂದು ಜಿಲ್ಲೆ ಇದು. ಸೊ ಇಂತಹ ಒಂದು ಜಿಲ್ಲೆ ಒಳಗೆ ಮಾರಣಾಂತಿಕ ಹಲ್ಲೆ ಇವಾಗ ಬೆಂಗಳೂರಲ್ಲಿ ನೋಡಿದ್ವಿ, ಮೈಸೂರಲ್ಲಿ ನೋಡಿದ್ವಿ, ಚಾಮರಾಜನಗರ, ಮಂಡ್ಯ, ಆಮೇಲೆ ರಾಯಚೂರು, ಮಸ್ಕಿ, ಸೊ ಇಂತಹ ಕಡೆ ಎಲ್ಲ ಕಡೆನೂ ಕ್ರೈಮ್ ನೋಡಿದ್ವಿ. ಆದರೆ ಧಾರವಾಡದಲ್ಲಿ ಇವತ್ತು ಅಂದರೆ ಒಂದು ಡಾಕ್ಟರ್ ಹೆಂಡತಿನೇ ತನ್ನ ಸ್ವಂತ ಗಂಡ ಅವನನ್ನು ಕೊಲೆ ಮಾಡಿದಾಳೆ ಧಾರವಾಡದಲ್ಲಿ. ರೈಲ್ವೆ ಸ್ಟೇಷನ್ ಹತ್ರ ಇದೆ ಅದು, ಚಿರಾಯಿ ಹಾಸ್ಪಿಟಲ್, ಅಲ್ಲಿ ವರ್ಕ್ ಮಾಡ್ತಿದ್ರು ಇಬ್ರು. ಸೊ ಏನು ಆಗೈತಿ ಇಲ್ಲಿ ಸಿಚುವೇಶನ್ಸು, ಯಾವ ಒಂದು ನಿಟ್ಟಿಗೆ ಹೊಂಟೈತೆ ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಬಂದವ್ರು ಈಗ ಏನಿಲ್ಲ ಅಂತಂದ್ರು ಗಂಡನ್ನ ಕೊಲೆ ಮಾಡ್ತು, ಎಲ್ಲ ಕಡೆನೂ ಗಂಡನ್ನೇ ಕೊಲೆ ಮಾಡೋದು. ಯಾಕೆ ಅಂತ ನೆಟ್ಟಿಗೆ ಸಂಸಾರ ಮಾಡೋಕ್ಕಾಗಂಗಿಲ್ಲ, ಅವನ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡಿವೋರ್ಸ್ ತಗೊಂಡು ಹೋಗ್ಬಿಟ್ರಲ್ಲ, ಜೀವ ಯಾಕಮ್ಮ ತಗೊಳ್ತೀರಿ? ಅವ್ರಿಗೂ ಕೂಡ ಬದುಕೋ ಹಕ್ಕಿದೆ, ಅವ್ರಿಗೂ ಕೂಡ ಜೀವನ ಮಾಡೋ ಹಕ್ಕಿದೆ. ನಿಮ್ಗೆ ಹಂಗೆ ಆಗ್ಲಿಲ್ವಾ? ಹಿರಿಯರನ್ನ ಕರೆಸಿರಿ, ನಿಮ್ಮ ಪ್ರಾಬ್ಲಮ್ ಹೇಳ್ರಿ ಅವ್ರ ಹತ್ರ, ಅವರು ಸಾಲ್ವ್ ಮಾಡ್ತಾರೆ. ಅದನ್ನು ಬಿಟ್ಟು ನಾವು ಈ ರೀತಿ ಆ್ಯಕ್ಷನ್ಸನ್ನು ನಾವೇ ಖುದ್ದಾಗಿ ತೊಗೊಂಡು ನಮ್ಮ ಲೈಫನ್ನು ಹಾಳು ಮಾಡಿಕೊಂಡು ನಮ್ಮ ಫ್ಯೂಚರನ್ನು ಖರಾಬ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಹೌದ್ರಿ, ಚಿರಾಯು ಹಾಸ್ಪಿಟಲ್ ಒಳಗೆ ಆ ಡಾಕ್ಟರ್ ಹೆಸರು ಕಿರಣ್ ಹೊನ್ನಣ್ಣವರ್ ಅಂತ ಹೇಳಿ, ಆಕಿನೂ ಅಲ್ಲೇ ಕೆಲಸ ಮಾಡ್ತಿದ್ದ. ಆಕಿನ ಹೆಸರು ಪ್ರಿಯಾಂಕಾ ಅಂತ ಹೇಳಿ. ಇಬ್ಬರೂ ಕೂಡ ಅನ್ಯೋನ್ಯವಾಗೇ ಇದ್ರು, ಚಲೋನೋ ಇದ್ರು. ಮದ್ವೆ ಆಗಿ ಒಂದು 10 ವರ್ಷ ಆಗೈತಿ ಅವ್ರದ್ದು. ಸೊ ಇಷ್ಟು ವರ್ಷ ಬರ್ದೇ ಇರುವಂತಹ ಸಮಸ್ಯೆ ಇವಾಗ ಏನು ಬಂದೈತಂದ್ರೆ, ಈ ಕಿರಣ್ ಹೊನ್ನಣ್ಣವ್ರು ಇದ್ದಾರಲ್ಲ, ಅವ್ರದ್ದು ಇಂಟರ್ನಲ್ ಅಫೇರ್ಸ್ ನಡೆಯಕತೈತಿ. ಸೊ ಈ ಒಂದು ವಿಷಯ ತನ್ನ ಹೆಂಡತಿಗೆ ಗೊತ್ತಾಗೈತಿ, ಪ್ರಿಯಾಂಕಾ ಗೊತ್ತಾಗೈತಿ. ಸೊ ಪ್ರಿಯಾಂಕಾ ಗೊತ್ತಾಗ ತಕ್ಷಣ ಪ್ರಿಯಾಂಕಾ ಆ ವಿಷಯವಾಗಿ ಅವನ ಹತ್ರ ಡಿಸ್ಕಷನ್ ಆಗಿರ್ಬೋದು, ಅವನ ಹತ್ರ ಮಾತಾಡೋದಾಗಿರ್ಬೋದು, ಸೊ ಎಲ್ಲ ನಡೆದೈತಿ. ಸೊ ಎಲ್ಲ ಕ್ಲಿಯರ್ ಆದಮೇಲೆ ಆ ಒಂದು ಟೈಮಲ್ಲಿ ಅಂಥದ್ದು ಏನಾಯಿತೋ ಗೊತ್ತಿಲ್ಲ, ಅವಳಿಗೆ ತಲೆಗೆ ಏನು ಬಂತೋ ಗೊತ್ತಿಲ್ಲ, ಆ ಚಾಕೂಸದಲ್ಲಿ ಅಡುಗೆ ಮನೆಯಲ್ಲಿ ಕಟ್ ಮಾಡ್ತಾರಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಸೊ ಅಂತಹ ಚಾಕುನ ತೊಗೊಂಡ್ಬಿಟ್ಟು ಅವ್ನ ಹೊಟ್ಟೆ ತಿವಿದಿದ್ದು. ಗಂಡನ ಕೊಲೆ ಮಾಡಿದ್ಲ, ಸುಮ್ಮನೆ ಇಲ್ಲ, ತನ್ನ ಸ್ವಂತ ಮಗನನ್ನು ಕೂಡ ಕೊಲೆ ಮಾಡಿದಾಳ್ರಿ ಅವಳು. ಆ ಹುಡುಗನಿಗೆ 8 ವರ್ಷ ಆ ಹುಡುಗನಿಗೆ ಕೊಲೆ ಮಾಡಿದಾಳ. ಚುಚ್ಚಿ ಅವನು ಕಂಪ್ಲೀಟಾಗಿ ಸಾಯಿಸಿಲ್ಲ, ಚುಚ್ಚಿ ಅವನು ಪಕ್ಕನೇ ಮಲ್ಕೊಂಡು ಮೊಬೈಲನ್ನು ನೋಡ್ತಾ ಕುಂತಿದ್ದಾಳಂದ್ರೆ ಎಂತಹ ಕಟ್ಟಕ್ಕೆ ಮನಸ್ಸಿದ್ದೈತಿ ಹೆಣ್ಣಿಂದ. ಅದೇ ಹೇಳ್ತಾರೆ, ಡಾಕ್ಟರ್ಸಿಗೆ ಆ್ಯಕ್ಚುಲಿ ಎಮೋಷನ್ಸ್ ಇರೋಂಗಿಲ್ಲ. ಯಾಕಂತಂದರೆ ಅವ್ರು ಡಾಕ್ಟರ್ಸ್ ಇರ್ತಾರೆ, ಹೇಳ್ತಾರೆ ನಾವು ಕಲಿಯೋ ಏಜಲ್ಲಿದ್ದಾಗ ಅಥವಾ ಒಂದು ಲೆವೆಲಲ್ಲಿದ್ದಾಗ ಡಾಕ್ಟರ್ಸ್ ಅಂದರೆ ಇನ್ನು ಎಮೋಷ್ನಲ್ ಅಂತಲೇ ಹೇಳ್ತಾರೆ ಅವ್ರಿಗೆ. ಯಾಕಂತಂದ್ರೆ ಇವಾಗ ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಅವರಿಗೆ ನೋಡಿ ಎಕ್ಸ್ಪೀರಿಯನ್ಸ್ ಆಗಿ ಯಾವುದೇ ಅಟ್ರಾಕ್ಷನ್ಸ್ ಇರಲ್ಲ, ಏನಿರಲ್ಲ, ಜಸ್ಟ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಒಂದು ಹೆಸರೊಳಗೆ ಇರ್ತಾರೆ ಅವರು. ಸೊ ಇಲ್ಲೂ ಕೂಡ ಹಂಗಾಗೈತಿ ಅನ್ನಿಸ್ತದೆ ಮೇ ಬಿ. ಯಾಕಂತಂದರೆ ಮೆಂಟಲ್ ಸ್ಟೇಬಲ್ಲೇ ಕಳ್ಕೊಂಡು ತನ್ನ ಗಂಡ ಮಗುನೂ ಕೂಡ ನೋಡ್ಲಿಲ್ರಿ, ತನ್ನ ಹೊಟ್ಟೆಲೊಟ್ಟಿದ ಮಗನ್ನ. ನೇಹಿತ್ ಅಂತ ಅವನ ಹೆಸರು, 8 ವರ್ಷ ಅವನಿಗೆ. ಆ ಹುಡುಗನೆಲ್ಲ ಕೊಲೆ ಮಾಡಿದಾಳ, ಬಾಜು ಕುಂತ್ಕೊಂಡು ಫೋನ್ನ ಚಲಾಯಿಸಕತ್ತಾಳ. ಸೊ ಈ ವಿಷಯ ಆಜುಬಾಜು ಮಂದಿಗೆ ಗೊತ್ತಾದ ತಕ್ಷಣ ಪೊಲೀಸರು ಬರ್ತಾರೆ. ಪೊಲೀಸರು ಬಂದ ತಕ್ಷಣ ಆಕೆ ಓಡಾಡಕ್ಕಂತೂ ಭಾಳ ಪ್ರಯತ್ನ ಪಟ್ಟು ಆಮೇಲೆ ಆಕೆ ಸಿಕ್ಕಾಕೋತಾಳ. ಆದರೆ ಆ ಹುಡುಗ ಇನ್ನೂ ಉಸಿರಾಡ್ತಿರ್ತಾನೆ. ಸೊ ಉಸಿರಾಡೋ ಸಂದರ್ಭದೊಳಗೆ ಹುಬ್ಳಿ ಧಾರವಾಡ ಪೊಲೀಸ್ ಒಳಗೆ ಶಶಿಕುಮಾರ್ ಕಮಿಷನರ್ ಇರ್ತಾರೆ. ಅವ್ರು ಬಂದು ಆ ಹುಡುಗನ್ನ
ಅಲ್ಲಿ ಏನಾಗೈತಿ ಸಿಚುವೇಶನ್ಸ್ ನೋಡಿಲ್ಲ. ಮೊದಲು ಆ ಹುಡುಗ ಜೀವಂತ ಅದಾನ ಅಂಥೇಳಿ ಗೊತ್ತಾದ ತಕ್ಷಣ ಆ ಹುಡುಗನ ಫಸ್ಟ್ ಹಾಸ್ಪಿಟಲಿಗೆ ಹಾಕ್ತಾರೆ. ಹಾಸ್ಪಿಟ್ಲಿಗಾಗಿ ಈಗೂ ಕೂಡ ರೀ ಅವ ಸಾಯ್ತಾನೋ ಬದುಕ್ತಾನೋ ಗೊತ್ತಿಲ್ಲ. ಬಟ್ ಇವಾಗಲೂ ಕೂಡ ಸ್ಟಿಲ್ ಜೀವನ ಮಾಡೋಕ್ಕೆ ಜೀವಿಸೋಕ್ಕೆ ಹೋರಾಡ್ತಾ ಇದ್ದಾರೆ ಆ ಹುಡುಗ. ಎಂತಹ ಕ್ರೂರ ಮನಸ್ಸಿದ್ದಿತ್ತು ರೀ. ಅದು ಏನೇ ಮಾಡಲಿ ರೀ, ಗಂಡನ ಫಸ್ಟ್ ಆಫ್ ಆಲ್ ಕೊಲೆ ಮಾಡಿದ ತಪ್ಪು, ಮಗನನ್ನು ಕೊಲೆ ಮಾಡಿದ್ದು ಭಾಳ ದೊಡ್ಡ ತಪ್ಪು ರೀ. ಆ ಮಗು ಏನ್ರಿ ಮಾಡಿರ್ತಾ, ಅವ್ನಿಗೆ ಏನು ಗೊತ್ತಿರಲ್ಲ ರೀ, ಜಗತ್ತಿನ ಜ್ಞಾನ ಗೊತ್ತಿರಲ್ಲ. ಅಮ್ಮ ಅಂತ ಹೇಳ್ಕೊಂಬರ್ತಾನೆ. ಅಮ್ಮನೇ ಚೂರಿ ಹಾಕಿದ್ರೆ ಹೊಟ್ಟೆಗೆ ಆ ಮಗು ಎಲ್ರಿಗೆ ಹೋಗಬೇಕು? ಒಂದು ಮಮತೆ ಇಲ್ಲ, ಒಂದು ಕರಳಿಲ್ಲ ತಾಯಿ ಅಂದರೆ. ಇಂತಹ ಕಟುಕು ಮನಸ್ಸು ಅದು ಹೆಂಗೆ ಇರೋಕ್ಕೆ ಸಾಧ್ಯ? ಕೆಲವೊಂದು ವಿಡಿಯೋದಲ್ಲಿ ನೋಡ್ತೀವಿ, ಚಿಕ್ಕ ಮಗನ ಕಾಲು ಮುರಿಯೋದು, ಹೊಡೆಯೋದು, ಬೆಟ್ಟ ಬಿಸಾಕೋದು ಮಕ್ಕಳನ್ನ. ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಎಂತಹ ಕಟಕ್ ಮನಸ್ಸನ್ನು ಕೊಟ್ಟಿದ್ದಾರೆ. ಆ ದೇವ್ರು ಇಂಥವ್ರು ಯಾಕಾದರೂ ಮಗು ಕೊಡ್ತಾನೋ, ಇಲ್ಲ ಮಗುನ ಜೀವ ತೆಗಿಯಕ್ಕ ದೇವ್ರು ಕೊಡ್ತಾನೆ ಇಂಥ ಮಕ್ಕಳನ್ನ ಅವ್ರ ಕೈಯಲ್ಲಿ ಅನ್ನಿಸ್ತ. ಪಾಪ ರೀ ಆ ಎಳೆ ಕಂದನ್ನು ನೋಡಿದ್ರೆ ಜೀವ ಚುರ್ರನತ್ರಿ. ಪಾಪ ICU ಅಲ್ಲಿ ಬಿದ್ದಿದ್ದಾನೆ, ಇನ್ನೂ ಮಟ ಹೋಶ್ ಬಂದಿಲ್ಲ ಅವನಿಗೆ, ಯಾವುದೇ ರೀತಿ ಪ್ರಜ್ಞೆ ಬಂದಿಲ್ಲ ಅವನಿಗೆ. ಸಿಕ್ಕಾಕೊಂಡ್ಮೇಲೆ ಹೇಳಿದಾಳೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ಇಲ್ಲ ನನ್ನ ಗಂಡಂಗೆ ಅಫೇರ್ ಇತ್ತು, ಸೊ ಅದಕ್ಕೆ ನಾನು ಹೇಳಿ ಸಾಕಾಗಿ ನಾನು ಕೊಲೆ ಮಾಡಿದೆ. ಆಯ್ತಮ್ಮ, ನೀನು ಕೊಲೆ ಮಾಡಿದೆ, ಮಗುನ ಯಾಕಮ್ಮ ಕೊಲೆ ಮಾಡಿದೆ? ಅದಕ್ಕೆ ಅವಳ ಹತ್ರ ಉತ್ತರ ಇಲ್ಲ. ಇಂಥ ಕಟುಕು ತಾಯಿಗಳಿಗೆ ಹೊಟ್ಟೆಯಲ್ಲಿ ಮಗು ಕೊಡೋ ಬಿದ್ಲಿ ಅಂಥವ್ರು ಬಂಜಿ ಆಗಿರೋದೇ ಬೆಸ್ಟು. ಧಾರವಾಡದೊಳಗೆ ಆಗೈತಿದೆ ನಿಜವಾಗ್ಲೂ. ನಂದ ಧಾರವಾಡ ಆ್ಯಕ್ಚುಲಿ ನನಗೆ ಇಲ್ಲೇ ಐತ್ರಿ, ಗೊತ್ತಿರೋ ಪ್ಲೇಸೇ ಅದು. ಹಾಸ್ಪಿಟಲ್ ದೊಡ್ಡದೇನಿಲ್ಲ, ಇಲ್ಲೇ ಹತ್ರನೇ ಚಿರಾಯಿ ಹಾಸ್ಪಿಟಲ್. ಈ ವಿಷಯ ಕೇಳಿ ನಿಜವಾಗ್ಲೂ ತಲೆ ಒಂದು ರೀತಿ ಚಕ್ಕರ್ ಬಂದಂಗೆ ಆತ. ಭಾಳ ದೂರನೂ ಅಲ್ಲ ರೀ, ಇಲ್ಲೇ ಮನೆ ಹತ್ರಲ್ಲೇ ಹಾಸ್ಪಿಟಲ್ಲು. ನಿಜವಾಗ್ಲೂ ಇಷ್ಟು ಇನ್ಸ್ಪೈರ್ ಆಗಕತ್ತಾರಂದ್ರೆ ಈ ಹೆಣ್ಮಕ್ಳು ಬೇರೆಯವ್ರನ್ನ ವಿಡಿಯೋ ನೋಡ್ಬಿಟ್ಟು ಅದು ಹೆಂಗ್ರಿ ಗೊತ್ತಿರುತ್ತೆ ತಾನು. ಇಷ್ಟು ಜನ ಕೊಲೆ ಮಾಡಿದ್ದಾರೆ ಹೆಂಡ್ತಿ ಗಂಡನನ್ನ ಅಂತ. ಈ ಎಲ್ಲ ಸುದ್ದಿ ಕೇಳಿ ಅವರಿಂದ ಇನ್ಸ್ಪೈರ್ ಆಗಕತ್ತಾರ ಏನೂ ಗೊತ್ತಿಲ್ಲ. ವಿಪರೀತ ಇನ್ಸ್ಪಿರೇಷನ್, ಕೊಲೆ. ಆದರೆ ಇಲ್ಲಿ ಏನಾಗತ್ತೈತೆ ಅಂದ್ರೆ ನೋಡ್ತಾರೆ, ಅದ್ರ ಬಗ್ಗೆ ಬುದ್ಧಿ ತಿಳ್ಕೊಳ್ಳೋ ಬದಲು ಅದನ್ನು ಪಾಲಿಸ್ತಾ ಇದ್ದಾರೆ ಇವರು. ಏನೋ ಒಳ್ಳೆ ಸಾಹಸ ಮಾಡಿ ಬಂದಿರ್ತಾರಲ್ಲ ಹೆಣ್ಮಕ್ಳು, ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಮಾಡ್ತಾ ಹೊಂಟ್ರೆ ಇಂಥ ಪುರುಷಾರ್ಥಕ್ಕೆ ಮದುವೆನೇ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ತಾಯಂದ್ರೆ. ನಿಮಗೆ ಕೈ ಮುಗಿದು ಕೇಳ್ಕೊತೀವಿ, ಇಂಥ ಗಂಡು ಮಕ್ಳು ಜೀವನನ ಹಾಳು ಮಾಡಬೇಡ್ರಿ. ಇಷ್ಟ ಇಲ್ವಾ ಗಂಡನ ಜೊತೆ ಜೀವನ ಮಾಡೋಕ್ಕೆ? ಬಾಯ್ ಬಿಟ್ಟು ಹೇಳಿ. ನಿಮ್ಮ ಗಂಡಂದ್ರಿಗಾದರೂ ಹೇಳ್ರಿ, ಇಲ್ಲ ಗಂಡನ ಮನೆಯವ್ರಿಗಾದರೂ ಹೇಳ್ರಿ, ಇಲ್ಲ ನಿಮ್ಮ ಮನೆಯವ್ರಿಗಾದರೂ ಹೇಳ್ರಿ. ದಯವಿಟ್ಟು ಅವ್ರ ಜೀವ ತಗೊಳ್ಳೋ ಕೆಲಸ ಮಾಡಬೇಡ್ರಿ. ಅವ್ರಿಗೂ ಜೀವಿಸೋ ಹಕ್ಕೈತಿ, ಬದುಕಿಸೋದು ಹಕ್ಕೈತಿ. ಆ ಹಕ್ಕನ್ನು ಕೊಡ್ರಿ. ಇಷ್ಟು ನಿಷ್ಠುರವಾಗಿ ನಡ್ಕೋಬೇಡ್ರಿ. ಸೊ ಸ್ಟಿಲ್ ಇದು ಧಾರವಾಡದೊಳಗೆ ಆಗಿರುವಂತಹ ಘಟನೆ. ನಾನಿರೋ ಪ್ಲೇಸ್ ಈ ಧಾರವಾಡ. ಸೊ ಧಾರವಾಡದಲ್ಲಿ ಆಗಿರೋದು ನನಗೆ ಹೇಳೋಕ್ಕೆ ಮೈಯೆಲ್ಲ ನಡಗಾಗತೈತಿ. ಇಂಥ ಹೆಣ್ಮಕ್ಳು ಅದಾರಪ್ಪ ಇಂಥ ಧಾರವಾಡದಾಗ ಅಂತ ಹೇಳಿ ಈ ಮೂರು ಸುದ್ದಿ ಮಾತಾಡ್ತಿದ್ದೆ ನಾನು. ನಮ್ಮೂರಾಗ ಇಂಥದ್ದು ನಡೆದೈತಿ. ಏನು ಮಾಡ್ಕೊ ಹಣೆ ನೀನು ಜಡ್ಕೋಬೇಕು ಇಂಥ ಹೆಣ್ಮಕ್ಳನ್ನ ನೋಡಿ. ಸ್ಟಿಲ್ ಗಾಯ್ಸ್, ಈ ಒಂದು ಘಟನೆ ಕೇಳಿ ನಿಜವಾಗ್ಲೂ ನನ್ನ ತಲೆ ಅನ್ನೋದು ಚಕ್ಕರಾಗಿ ತಿರುಗಿ ಬಿದ್ದಂಗೆ ಆಗತೈತಿ. ಯಾಕಂತಂದ್ರೆ ನಮ್ಮ ಧಾರವಾಡದಾಗ ಆಗೈತಿ, ಅದು ನನ್ನ ಮನೆ ಕಡೆನೇ ಭಾಳ ದೂರಲ್ಲ. ಜೀವ ಬಾಯಿ ಬಂದಂಗೆ ಆಗೈತಿ ಇಂಥವೆಲ್ಲ ಕೇಳಿ ನಿಜವಾಗ್ಲೂ ಭಾಳ ವರ್ಸ್ಟ್ ಅನ್ನಿಸ್ಪ. ಹೆಣ್ಮಕ್ಳಿಗೆ ಒಂದು ರಿಕ್ವೆಸ್ಟ್, ಇಷ್ಟ ಇದ್ದರೆ ಇರ್ರಿ, ಇಲ್ಲಾಂದ್ರೆ ಹೋಗ್ರಿ, ಇನ್ನೊಬ್ರು ಜೀವ ತೆಗಿಬೇಡ್ರಿ. ಯಾಕಂತಂದ್ರೆ ಎಲ್ಲರಿಗೂ ಜೀವನ ಮಾಡೋ ಹಕ್ಕೈತಿ, ಜೀವಿಸೋ ಹಕ್ಕೈತಿ. ಅವ್ರನ್ನ ಬದುಕಕ್ಕೆ ಬಿಡ್ರಿ. ನೀವು ಸಾಯ್ತೀರಿ, ಅವ್ರನ್ನೂ ಸಾಯಿಸ್ತೀರಿ. ಎದಕ್ರಿ ಬೇಕು? ಇರೋ ಜೀವನನ ಚಲೋತಂಗೆ ನಕ್ಕೊಂತ ಇರ್ರಿ. ಇಲ್ಲಪ್ಪ ಅವನ ಜೊತೆ ಇರೋಕ್ಕಾಗಲ್ಲ ಅಂದ್ರೆ ಡಿವೋರ್ಸ್ ತೊಗೊಂಡ್ಬಿಡ್ರಿ. ಅವನು ಹೇಳಾಕತ್ತೈತೆ ಕೇಳ್ರಿ. ಸುಮ್ಮನೆ ಕೊಲೆ ಮಾಡೋಕ್ಕೆ ಹೋಗ್ಬೇಡ್ರಿ. ಡಿವೋರ್ಸ್ ಭಾಳ ಬೆಸ್ಟ್ ಆಪ್ಷನ್ ಅದು ನಿಮ್ಮಂಥ ಕೊಲೆ ಮಾಡೋ ಹೆಣ್ಮಕ್ಳಿಗೆ. ಅದನ್ನು ತೊಗೊಂಡ್ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.